ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಎಜುಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಬೋಧನಾಶಾಸ್ತ್ರ ಏನಿದೆ ಅದರ ಕುರಿತು ನಾನು ಸಂಪೂರ್ಣ ವಿಶ್ಲೇಷಣೆಯನ್ನು ನೀಡಿದ್ದೇನೆ. ಆ ಒಂದು ವಿಡಿಯೋನ ಯಾರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮನೋವಿಜ್ಞಾನ ವಿಷಯ ಏನಿದೆ ಅದರ ಕುರಿತು ನಾನು ಸಂಪೂರ್ಣ ವಿಶ್ಲೇಷಣೆಯನ್ನು ನೀಡಲಿದ್ದೇನೆ. ಓಕೆ, ಈ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಪ್ರಾಚೀನವಾಗಿ ಮನೋವಿಜ್ಞಾನವು ತತ್ವಶಾಸ್ತ್ರದಲ್ಲಿ ವಿಲೀನವಾಗಿತ್ತು. ಓಕೆ, ಇನ್ನು ಸೈಕಾಲಜಿ ಅನ್ನೋ ಪದವು ಗ್ರೀಕ್ ಭಾಷೆಯ ಸೈಕ್ ಮತ್ತು ಲೋಗೋಸ್ ಎಂಬ ಪದಗಳಿಂದ ಬಂದಿದೆ. ಓಕೆ, ಸೈಕ್ ಅಂದರೆ ಸೋಲ್, ಲೋಗೋಸ್ ಅಂದರೆ ಸ್ಟಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಕೆಲವೊಂದು ಹೇಳಿಕೆಗಳಿದ್ದಾವೆ ಯಾವುದರ ಕುರಿತು? ಮನೋವಿಜ್ಞಾನದ ಕುರಿತು. ಅನಾದಿ ಕಾಲದಲ್ಲಿ ಮನೋವಿಜ್ಞಾನವನ್ನು ಆತ್ಮಶಾಸ್ತ್ರ ಎಂದು ಕರೆಯಲಾಗುತ್ತಿತ್ತು. ಏನಂತ ಕರೆಯಲಾಗ್ತಿತ್ತು? ಆತ್ಮಶಾಸ್ತ್ರ. ಓಕೆ, ಇನ್ನು ಮನೋವಿಜ್ಞಾನವನ್ನು ಮನಸ್ಸಿನ ಶಾಸ್ತ್ರ ಅಂತ ಕರೆದವರು ಯಾರಂದರೆ ಡಾಂಟೆ ಮತ್ತು ಲಾಕೆ ಅವರು. ಓಕೆ, ಇನ್ನು ಪ್ರಜ್ಞಾಶಾಸ್ತ್ರ ಅಂತ ಕರೆದವರು ವಿಲಿಯಂ ಜೇಮ್ಸ್ ಹಾಗೂ ಊಂಟ್ ಅವರು. ಓಕೆ, ಇನ್ನು ವರ್ತನಾಶಾಸ್ತ್ರ ಅಂತ ಕರೆದವರು ಯಾರಂದರೆ ವ್ಯಾಟ್ಸನ್ ಅವರು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಹೇಳಿಕೆಗಳನ್ನು ನೀಟಾಗಿ ನೋಡ್ಕೊರಿ, ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್. ಇಲ್ಲಿ ವರ್ಡ್ಸ್ವರ್ತ್ ಅವರು ಮನೋವಿಜ್ಞಾನದ ಕುರಿತು ತಮ್ಮ ಒಂದು ಹೇಳಿಕೆಯನ್ನು ನೀಡ್ತಾರೆ. ಮನೋವಿಜ್ಞಾನವು ಆತ್ಮವನ್ನು ಕಳೆದುಕೊಂಡಿತು, ಮನಸ್ಸನ್ನು ಕಳೆದುಕೊಂಡಿತು, ಪ್ರಜ್ಞೆಯನ್ನು ಕಳೆದುಕೊಂಡಿತು, ಕೊನೆಗೆ ವರ್ತನೆಯನ್ನು ಉಳಿಸಿಕೊಂಡಿದೆ ಎಂಬ ಹೇಳಿಕೆಯನ್ನು ನೀಡ್ತಾರೆ. ಯಾವುದರ ಕುರಿತು? ಮನೋವಿಜ್ಞಾನದ ಕುರಿತು. ಓಕೆ, ಇಲ್ಲಿ ವರ್ತನೆ ಅಂದರೆ ಏನು? ವರ್ತನೆ ಎಂದರೆ ಬಾಹ್ಯವಾಗಿ ವ್ಯಕ್ತವಾಗುವ ಎಲ್ಲ ಚಟುವಟಿಕೆಗಳೇ ವರ್ತನೆ ಆಗಿದೆ. ಓಕೆ, ಬಾಹ್ಯವಾಗಿ ವ್ಯಕ್ತವಾಗುವ ಎಲ್ಲ ಚಟುವಟಿಕೆಗಳು, ಅವುಗಳಿಗೆ ನಾವೇನಂತ ಕರಿತೀವಿ? ವರ್ತನೆ ಅಂತ ಕರಿತೀವಿ. ಓಕೆ, ಇಲ್ಲಿ ವ್ಯಕ್ತಿಯೇ ಒಂದು ಸನ್ನಿವೇಶನ ನೀಡಿದರೆ ಅವನು ತನ್ನ ವರ್ತನೆಯನ್ನು ಏನು ಮಾಡ್ತಾನೆ? ತೋರಿಸ್ತಾನೆ. ಓಕೆ, ಸೊ ಆ ಒಂದು ವರ್ತನೆಯನ್ನು ಏನು ಮಾಡುವುದು? ಸಂಗ್ರಹಿಸುವುದು, ವರ್ಗೀಕರಣ ಮಾಡುವುದು, ವಿಶ್ಲೇಷಣೆ ಮಾಡುವುದು, ಕೊನೆಗೆ ಒಂದು ಹಂತಕ್ಕೆ ಬಂದು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಗಾರ್ಲಿಕ್ ರವರ ಪ್ರಕಾರ ಮನೋವಿಜ್ಞಾನ ಅಂದರೆ ಮನೋವಿಜ್ಞಾನವು ಸಾಮಾನ್ಯ ಮತ್ತು ಅಪಸಾಮಾನ್ಯ ವ್ಯಕ್ತಿಯ ಭೌತಿಕ ಮತ್ತು ಬೌದ್ಧಿಕವಾದ ಅಧ್ಯಯನವಾಗಿದೆ ಅಂತ ತಮ್ಮ ಒಂದು ಹೇಳಿಕೆಯನ್ನು ನೀಡ್ತಾರೆ. ಇನ್ನು ವಾಟ್ಸನ್ ಅವರ ಪ್ರಕಾರ ಮನೋವಿಜ್ಞಾನ ಅಂದರೆ ವರ್ತನಶಾಸ್ತ್ರವೇ ಮನೋವಿಜ್ಞಾನವಾಗಿದೆ. ಸೊ ಇದು ಇಂಪಾರ್ಟೆಂಟ್ ನೋಡ್ರಿ, ಈ ಒಂದು ಹೇಳಿಕೆ ವರ್ತನಶಾಸ್ತ್ರವೇ ಮನೋವಿಜ್ಞಾನವಾಗಿದೆ ಅಂತ ತಮ್ಮ ಒಂದು ಹೇಳಿಕೆಯನ್ನು ನೀಡ್ತಾರೆ. ಇನ್ನು ವಿಲಿಯಂ ಜೇಮ್ಸ್ ರವರ ಪ್ರಕಾರ ಮನೋವಿಜ್ಞಾನ ಅಂದರೆ ಪ್ರಜ್ಞಾವಸ್ಥೆಯ ಅನುಭವಗಳ ಅಧ್ಯಯನವೇ ಮನೋವಿಜ್ಞಾನವಾಗಿದೆ ಅಂತ ತಮ್ಮ ಒಂದು ಹೇಳಿಕೆಯನ್ನು ನೀಡ್ತಾರೆ. ಯಾರು? ವಿಲಿಯಂ ಜೇಮ್ಸ್ ಅವರು. ಓಕೆ, ಇನ್ನು ಮನೋವಿಜ್ಞಾನದಲ್ಲಿ ನಾವು ಕೆಲವು ಪಂಥಗಳನ್ನು ನೋಡ್ಬೋದು. ಮೊದಲಿಗೆ ರಚನಾತ್ಮಕ ಪಂಥ. ಈ ಒಂದು ರಚನಾತ್ಮಕ ಪಂಥ ಅತ್ಯಂತ ಹಳೆಯ ಪಂಥ ಆಗಿದೆ. ಓಕೆ, ಇಲ್ಲಿ ಪ್ರಶ್ನೆಯೇ ಕೇಳ್ಬೋದು, ಮನೋವಿಜ್ಞಾನದ ಅತ್ಯಂತ ಹಳೆಯ ಪಂಥ ಯಾವುದು ಅಂತ ಕೇಳಿದರೆ ಅದು ರಚನಾತ್ಮಕ ಪಂಥ ಆಗಿದೆ. ಸೊ ಈ ಒಂದು ಪಂಥದ ಪ್ರಮುಖ ಪ್ರತಿಪಾದಕರು ಯಾರಂದರೆ ಊಂಟ್ ಮತ್ತು ಟಿಶ್ನರ್ ಅವರು ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ರಿಯಾತ್ಮಕ ಪಂಥ. ಈ ಒಂದು ಪಂಥದ ಪ್ರತಿಪಾದಕರು ಯಾರಂದರೆ ವಿಲಿಯಂ ಜೇಮ್ಸ್ ಹಾಗೂ ಜಾನ್ ಡೂಯಿ ಅವರು ಆಗಿದ್ದಾರೆ. ನೆಕ್ಸ್ಟ್ ವರ್ತನಾ ಪಂಥದ ಪ್ರತಿಪಾದಕರು ಯಾರಂದರೆ ವ್ಯಾಟ್ಸನ್, ಸ್ಕಿನ್ನರ್ ಹಾಗೂ ಗುತ್ರಿ ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮಾನವತಾವಾದಿಗಳು. ಸೊ ಮಾನವತಾವಾದಿಗಳ ಪಂಥದ ಪ್ರತಿಪಾದಕರು ಯಾರಂದರೆ ಅಬ್ರಾಹಂ ಮಾಸ್ಲೋ ಅವರು ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಗೆಸ್ಟಾಲ್ಟ್ ವಾದಿಗಳು ಅಥವಾ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಯಾರಂದರೆ ವರ್ತ್ಮಿಯರ್, ಲೆವಿನ್ ಹಾಗೂ ಕೊಯ್ಲರ್ ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ವಿಶ್ಲೇಷಣಾತ್ಮಕ ವಾದಿಗಳು ಅಂತ ಕರಿತೀವಿ. ಯಾರಂದರೆ ಕಾರ್ಲ್ ಯಂಗ್ ಅವ್ರನ್ನ. ಓಕೆ, ನೆಕ್ಸ್ಟ್ ಮನೋವಿಶ್ಲೇಷಣಾತ್ಮಕ ಪಂಥದ ಪ್ರತಿಪಾದಕರು ಯಾರಂದರೆ ಮೇನ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಇನ್ನು ಲಾಸ್ಟ್ ಕೊನೆಯದಾಗಿ ವೈಯಕ್ತಿಕ ಮನೋವಿಜ್ಞಾನ. ಈ ಒಂದು ಪಂಥದ ಪ್ರತಿಪಾದಕರು ಯಾರಂದರೆ ಆಲ್ಫ್ರೆಡ್ ಆಡ್ಲರ್ ಅವರು ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮನೋವಿಜ್ಞಾನದ ವಿಧಾನಗಳು, ಮೆಥಡ್ಸ್ ಆಫ್ ಸೈಕಾಲಜಿ. ಈ ಒಂದು ಟಾಪಿಕ್ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಮನೋವಿಜ್ಞಾನದ ವಿಧಾನಗಳು ಯಾವ್ಯಾವ ಅಂತಂದರೆ ವೀಕ್ಷಣ ವಿಧಾನ, ಅಂತರಾವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ, ಮನೋವಿಶ್ಲೇಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ಸಮೀಕ್ಷೆ ವಿಧಾನ ಹಾಗೂ ಸಂದರ್ಶನ ವಿಧಾನ. ಸೊ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಣ ಅಥವಾ ಅವಲೋಕನ ವಿಧಾನ. ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಅಬ್ಸರ್ವೇಷನ್ ಮೆಥಡ್. ಈ ಒಂದು ವಿಧಾನದ ಪ್ರತಿಪಾದಕರು ಯಾರಂದರೆ
ವ್ಯಾಟ್ಸನ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ವೀಕ್ಷಣಾ ಅಥವಾ ಅವಲೋಕನ ವಿಧಾನದ ಪ್ರತಿಪಾದಕರು ಯಾರಂತ ಕೇಳಿದರೆ ವ್ಯಾಟ್ಸನ್ ಆಗಿದ್ದಾರೆ. ಓಕೆ, ಈ ಒಂದು ವಿಧಾನದಲ್ಲಿ ಮೊದಲಿಗೆ ನಾವು ಏನು ಮಾಡ್ತೀವಿ, ಯೋಜನೆಯನ್ನು ಹಾಕ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಉದ್ದೇಶವನ್ನು ಹೊಂದುತ್ತೀವಿ, ಕೊನೆಗೆ ಅದನ್ನು ದಾಖಲು ಮಾಡ್ಕೊಳ್ತೀವಿ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ನೆಕ್ಸ್ಟ್ ಈ ಒಂದು ವಿಧಾನದಲ್ಲಿ ನಾವು 2 ಟೈಪ್ಸನ್ನು ನೋಡ್ತೀವಿ. ಮೊದಲಿಗೆ ನೇರ ವೀಕ್ಷಣೆ. ನೇರ ವೀಕ್ಷಣೆ ಅಂದರೆ ಒಂದು ವಸ್ತುವನ್ನು ದೂರದಲ್ಲಿ ಇಟ್ಟು ಮಗುವಿನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಪರೋಕ್ಷ ವೀಕ್ಷಣೆ ಅಂದರೆ ಯಾವುದೇ ರೀತಿಯ ಸನ್ನಿವೇಶ ಒದಗಿಸದೆ ಮಗುವಿನ ಪ್ರಾಮಾಣಿಕತೆ ಅಥವಾ ವರ್ತನೆಯನ್ನು ಪರೀಕ್ಷಿಸುವುದಾಗಿದೆ. ಓಕೆ, ನೆಕ್ಸ್ಟ್ ಈ ಒಂದು ವಿಧಾನದಲ್ಲಿ ಬಳಸುವ ವೈಜ್ಞಾನಿಕ ಉಪಕರಣಗಳೆಂದರೆ ಟೇಪ್ ರೆಕಾರ್ಡರ್, ವಿಡಿಯೋ ಹಾಗೂ ದರ್ಜಾ ಮಾಪನ ಆಗಿದೆ. ಇನ್ನು ಈ ಒಂದು ವಿಧಾನದ ಪ್ರಮುಖ ಅಂಶಗಳೆಂದರೆ ಇದು ಉದ್ದೇಶಪೂರಿತವಾದದ್ದು, ಪೂರ್ವ ಯೋಜಿತವಾದದ್ದು ಹಾಗೂ ದಾಖಲು ಮಾಡುವುದಾಗಿದೆ. ಓಕೆ, ವೀಕ್ಷಣಾ ವಿಧಾನದ ಪ್ರಮುಖ ದೋಷವೆಂದರೆ ಇಲ್ಲಿ ಫಲಿತಾಂಶವು ಪೂರ್ವಗ್ರಹ ಪೀಡಿತವಾಗಿರುತ್ತೆ. ಫಲಿತಾಂಶ ಏನಾಗಿರುತ್ತೆ, ಪೂರ್ವಗ್ರಹ ಪೀಡಿತವಾಗಿರುತ್ತೆ. ಓಕೆ, ಇದನ್ನು ನೀಟಾಗಿ ನೋಡ್ಕೊರಿ, ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ, ಆ್ಯಂಡ್ ಇದು ವ್ಯಕ್ತಿನಿಷ್ಠವಾಗಿದೆ. ಇದು ವ್ಯಕ್ತಿನಿಷ್ಠವಾಗಿದೆ, ಸೊ ಇದು ವಸ್ತುನಿಷ್ಠ ಅಲ್ಲ. ಇನ್ನು ಎರಡನೆಯದು ಅಂತರಾವಲೋಕನ ವಿಧಾನ. ಇಂಗ್ಲೀಷಲ್ಲಿ ನಾವು ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ಈ ಒಂದು ವಿಧಾನದ ಪ್ರತಿಪಾದಕರು ಟಿಚ್ನರ್. ಈ ಒಂದು ವಿಧಾನದ ಪ್ರತಿಪಾದಕರು ಯಾರು, ಟಿಚ್ನರ್ ಆಗಿದ್ದಾರೆ. ಇಲ್ಲಿ ಪ್ರಶ್ನೆನ ಕೇಳ್ಬೋದು, ಅಂತರಾವಲೋಕನ ವಿಧಾನದ ಪ್ರತಿಪಾದಕರು ಯಾರಂತ ಕೇಳಿದ್ರೆ ಟಿಚ್ನರ್. ಓಕೆ, ಇಲ್ಲಿ ಇಂಟ್ರೋ ಅಂದರೆ ವಿತಿನ್, ಇಂಟ್ರೋ ಅಂದರೆ ವಿತಿನ್, ಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್, ಕನ್ನಡದಲ್ಲಿ ನಾವು ಒಳಹೊಕ್ಕು ನೋಡುವುದು ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ವಿಧಾನದಲ್ಲಿ ನಾವು ಪ್ರಮುಖ ಅಂಶಗಳನ್ನು ನೋಡ್ಬೋದು. ಈ ಒಂದು ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೀಟಾಗಿ ನೋಡ್ಕೋರಿ. ಓಕೆ, ಮೊದಲಿಗೆ ಮನೋವಿಜ್ಞಾನದ ಅತ್ಯಂತ ಪ್ರಾಚೀನ ವಿಧಾನವಾಗಿದೆ. ಈ ಒಂದು ವಿಧಾನವು ಮನೋವಿಜ್ಞಾನದ ಅತ್ಯಂತ ಪ್ರಾಚೀನ ವಿಧಾನವಾಗಿದೆ. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಮನೋವಿಜ್ಞಾನದ ಅತ್ಯಂತ ಪ್ರಾಚೀನ ವಿಧಾನ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂತರಾವಲೋಕನ ವಿಧಾನ ಆಗಿದೆ. ಓಕೆ, ಇನ್ನು ಎರಡನೆಯದು, ಇಲ್ಲಿ ಸನ್ನಿವೇಶ ಒದಗಿಸಿಕೊಡುವುದಿಲ್ಲ. ಈ ಒಂದು ವಿಧಾನದಲ್ಲಿ ವ್ಯಕ್ತಿಗೆ ಅಥವಾ ಮಗುವಿಗೆ ಯಾವುದೇ ಒಂದು ಸನ್ನಿವೇಶವನ್ನು ಒದಗಿಸಿಕೊಡುವುದಿಲ್ಲ. ಓಕೆ, ಇನ್ನು ಮೂರನೆಯದು, ಒಬ್ಬ ವ್ಯಕ್ತಿಯು ತನ್ನನ್ನೇ ತಾನು ಅರಿಯುವ ವಿಧಾನವಾಗಿದೆ. ಈ ಒಂದು ವಿಧಾನದ ಮೂಲಕ ವ್ಯಕ್ತಿ ತನ್ನನ್ನೇ ತಾನೇ ಅರಿಯಲಿಕ್ಕೆ ಏನಾಗುತ್ತೆ, ಇದು ತುಂಬ ಸಹಾಯಕಾರಿ ಆಗುತ್ತೆ. ಓಕೆ, ಇನ್ನು ನಾಲ್ಕನೆಯದು, ಪ್ರಾಮಾಣಿಕ ವ್ಯಕ್ತಿಯನ್ನು ಅಧ್ಯಯನ ಮಾಡಲು ಸೂಕ್ತ ವಿಧಾನ. ಈ ಒಂದು ವಿಧಾನದಲ್ಲಿ ನಾವು ಪ್ರಾಮಾಣಿಕ ವ್ಯಕ್ತಿಯನ್ನು ಏನು ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಇದೊಂದು ಸೂಕ್ತ ವಿಧಾನ ಆಗಿದೆ. ಓಕೆ, ಇನ್ನು ಐದನೆಯದು, ಸ್ವಯಂ ಶಿಸ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸಲು ಸಹಾಯಕಾರಿ ವಿಧಾನ. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಏನಂತ, ಸ್ವಯಂ ಶಿಸ್ತು ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸಲು ಈ ಒಂದು ವಿಧಾನವು ಸಹಾಯಕಾರಿಯಾಗಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು, ಅಂತರಾವಲೋಕನ ವಿಧಾನ ಆಗಿದೆ. ಓಕೆ, ಇನ್ನು ಆರನೆಯದು, ಪ್ರಜ್ಞಾವಸ್ಥೆಯ ಅನುಭವಗಳನ್ನು ವ್ಯಕ್ತಿಯೇ ತನ್ನ ಅಂತರಾಳದಿಂದ ವ್ಯಕ್ತಪಡಿಸುವ ವಿಧಾನ ಆಗಿದೆ. ಓಕೆ, ಇನ್ನು ಏಳನೆಯದು, ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಸಹಾಯಕಾರಿ. ಸೊ ಇಲ್ಲಿ ಪ್ರಶ್ನೆನೇ ಕೇಳ್ತಾರೆ, ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಈ ಒಂದು ವಿಧಾನ ಸಹಾಯಕಾರಿಯಾಗಲಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂತರಾವಲೋಕನ ವಿಧಾನ ಆಗಿದೆ. ಓಕೆ, ಸೊ ಇನ್ನು ಕೊನೆಯದು, ಆತ್ಮವಿಮರ್ಶೆಗೆ ಸಹಾಯಕಾರಿ. ಪ್ರಶ್ನೆನೇ ಕೇಳ್ಬೋದು, ಆತ್ಮವಿಮರ್ಶೆಗೆ ಈ ಒಂದು ವಿಧಾನವು ಸೂಕ್ತವಾಗಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು, ಅಂತರಾವಲೋಕನ ವಿಧಾನ ಆಗಿದೆ. ಓಕೆ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್. ಮೂರನೆಯದು ವ್ಯಕ್ತಿ ಅಧ್ಯಯನ. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆ್ಯಸ್ ಕೇಸ್ ಸ್ಟಡಿ. ಈ ಒಂದು ವಿಧಾನದ ಪ್ರತಿಪಾದಕರು DFD ಬುಕ್ಸ್ ಅವರು. ಯಾರು, DFD ಬುಕ್ಸ್ ಅವರು. ಈ ಒಂದು ವಿಧಾನದಲ್ಲಿ ಸಮಸ್ಯಾತ್ಮಕ ಮಗು, ಶೈಕ್ಷಣಿಕವಾಗಿ ಹಿಂದುಳಿದ ಮಗು, ಅಶಿಸ್ತಿನ ಮಗು, ಈ ಒಂದು ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಮಾತ್ರ ಈ ವಿಧಾನವನ್ನು ಬಳಸ್ತಾರೆ. ಓಕೆ, ಈ ಒಂದು ವಿಧಾನವನ್ನು ಪರಿಹಾರ ವಿಧಾನವಂತಲೂ ಸಹ ಕರೀತಾರೆ. ಏನಂತ ಕರೀತಾರೆ, ಪರಿಹಾರ ವಿಧಾನ. ಸೊ ಅದಕ್ಕೆ ಕಾರಣ ಏನಂದರೆ ಇದು ವ್ಯಕ್ತಿಯ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೆ. ಆದ ಕಾರಣ ಈ ಒಂದು ವಿಧಾನವನ್ನು ಪರಿಹಾರ ವಿಧಾನ ಅಂತ ಕರೀತಾರೆ. ಓಕೆ, ಈ ವಿಧಾನವು ಬಾಲಾಪರಾಧಿಗಳನ್ನು
ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲು ಸೂಕ್ತ ವಿಧಾನವಾಗಿದೆ. ಯಾರ್ಯಾರು? ಬಾಲಾಪರಾಧಿಗಳು, ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡಲು ಈ ಒಂದು ವಿಧಾನ ಸೂಕ್ತವಾಗಿದೆ. ಈ ವಿಧಾನವನ್ನು ನೈದಾನಿಕ ವಿಧಾನ, ಚಿಕಿತ್ಸಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನವೆಂತಲೂ ಸಹ ಕರೀತಾರೆ. ನೆಕ್ಸ್ಟ್, ಈ ಒಂದು ವಿಧಾನದಲ್ಲಿ ನಾವು ಹಂತಗಳನ್ನು ನೋಡೋದಾದರೆ ಮೊದಲಿಗೆ ವ್ಯಕ್ತಿಯ ಆಯ್ಕೆ ಮಾಡಿಕೊಳ್ಳೋದು. ಯಾವೊಂದು ವ್ಯಕ್ತಿ ಸಮಸ್ಯೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಓಕೆ. ನೆಕ್ಸ್ಟು ಸಮಸ್ಯೆಯನ್ನು ಗುರುತಿಸುವುದು, ಆ ಒಂದು ಸಮಸ್ಯೆಗೆ ಯಾರು ಕಾರಣ, ಅಂದರೆ ಮೂಲಗಳು ಯಾವ್ಯಾವು ಇಲ್ಲಿ ಲೈಕ್ ಕೊಟ್ಟಿದ್ದಾರೆ ನೋಡ್ರಿ, ಪೋಷಕರು, ಸ್ನೇಹಿತರು, ಶಿಕ್ಷಕರು, ಇವು ನಿಕಟ ಮೂಲಗಳು. ಅದಾದ ನಂತರ ಕಾರಣಗಳು. ಓಕೆ. ಅದಾದ ನಂತರ ಕಾರಣಗಳು, ಪ್ರಕಲ್ಪನೆಗಳು, ಪ್ರಾಕಲ್ಪನೆಗಳ ಜಾರಿ, ತೀರ್ಮಾನ, ಕೊನೆಗೆ ಅನಿವರ್ತಿ ಸೇವೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಶಾರ್ಟಾಗಿ ವ್ಯಕ್ತಿ ಅಧ್ಯಯನ ಅಂದರೆ ಏನು ಅಂತ ಹೇಳ್ಬೋದಾದರೆ, ಮೊದಲಿಗೆ ನಾವು ಸಮಸ್ಯೆಯನ್ನು ಕಂಡುಹಿಡಿಯುವುದು, ಕೊನೆಗೆ ಅದಕ್ಕೆ ಪರಿಹಾರ ನೀಡುವುದು. ಸೊ ಇದೇ ವ್ಯಕ್ತಿ ಅಧ್ಯಯನ ಆಗಿದೆ. ಓಕೆ. ಇಂಗ್ಲೀಷಲ್ಲಿ ನಾವು ಕೇಸ್ ಸ್ಟಡಿ ಅಂತ ಕರಿತೀವಿ. ಸೊ ಇವುಗಳನ್ನು ನೀಟಾಗಿ ನೋಡ್ಕೊರಿ, ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ನಾಲ್ಕನೆಯದು ಮನೋವಿಶ್ಲೇಷಣ ವಿಧಾನ. ಮನೋವಿಶ್ಲೇಷಣ ವಿಧಾನ ಅಂದರೆ ಪ್ರಜ್ಞೆಯಿಂದ ಅರೆಪ್ರಜ್ಞಾವಸ್ಥೆಗೆ ತರುವ ವಿಧಾನವನ್ನು ಮನೋವಿಶ್ಲೇಷಣ ವಿಧಾನ ಅಂತ ಕರಿತೀವಿ. ಪ್ರಜ್ಞೆಯಿಂದ ಅರೆಪ್ರಜ್ಞಾವಸ್ಥೆಗೆ ತರುವ ಒಂದು ವಿಧಾನವನ್ನು ಮನೋವಿಶ್ಲೇಷಣ ವಿಧಾನ ಅಂತ ಕರಿತೀವಿ. ಓಕೆ. ಈ ಒಂದು ವಿಧಾನದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಯಾರು? ಸಿಗ್ಮಂಡ್ ಫ್ರಾಯ್ಡ್ ಅವರು. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಮನೋವಿಶ್ಲೇಷಣ ವಿಧಾನದ ಪ್ರತಿಪಾದಕರು ಯಾರಂತ ಕೇಳಿದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಗಿದ್ದಾರೆ. ಸೊ ನೆಕ್ಸ್ಟ್, ಈ ಒಂದು ವಿಧಾನದಲ್ಲಿ ಮಾನಸಿಕ ಕ್ರಿಯೆಗಳು 3 ಹಂತಗಳಲ್ಲಿ ನಡೆಯುತ್ತದೆ ಎಂದು ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದರು. ಓಕೆ. ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಹೇಳ್ತಾರೆ, ಮಾನಸಿಕ ಕ್ರಿಯೆಗಳು ಏನಿದ್ದಾವೆ ಅವು 3 ಹಂತಗಳಲ್ಲಿ ನಡೀತೇವೆ ಅಂತ ಪ್ರತಿಪಾದಿಸ್ತಾರೆ. ಮೊದಲಿಗೆ ಯಾವುದಂದರೆ ಪ್ರಜ್ಞಾವಸ್ಥೆ. ಓಕೆ. ಇಂಗ್ಲೀಷಲ್ಲಿ ಕಾನ್ಸಿಯಸ್ನೆಸ್. ಓಕೆ. ಎರಡನೆಯದು ಅರೆಪ್ರಜ್ಞಾವಸ್ಥೆ, ಸಬ್ ಕಾನ್ಸಿಯಸ್ನೆಸ್. ಓಕೆ. ಮೂರನೆಯದು ಅಪ್ರಜ್ಞಾವಸ್ಥೆ, ಅನ್ಕಾನ್ಸಿಯಸ್ನೆಸ್ ಸ್ಟೇಜ್. ಓಕೆ. ಈ ಒಂದು ವಿಧಾನದಲ್ಲಿ ಕನಸುಗಳ ವಿಶ್ಲೇಷಣೆ ಮಾಡುವ ವಿಧಾನವಾಗಿದೆ. ಸೊ ಈ ಒಂದು ವಿಧಾನವು ಕನಸುಗಳ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಓಕೆ. ಈ ಒಂದು ವಿಧಾನವು ಮಂಪರು ಪರೀಕ್ಷೆಯನ್ನು ಹೋಲುತ್ತದೆ. ಯಾವೊಂದು ಪರೀಕ್ಷೆಯನ್ನು ಹೋಲುತ್ತದೆ? ಮಂಪರು ಪರೀಕ್ಷೆಯನ್ನು ಹೋಲುತ್ತದೆ. ಈ ಒಂದು ವಿಧಾನವನ್ನು ಕೇವಲ ಪರಿಣಿತರು ಮಾತ್ರ ಕೈಗೊಳ್ಳುವ ವಿಧಾನವಾಗಿದೆ. ಈ ಒಂದು ವಿಧಾನವನ್ನು ಯಾರು ಕೈಗೊಳ್ಬೋದು? ಓನ್ಲಿ ಪರಿಣಿತರು ಮಾತ್ರ. ಓಕೆ. ನೆಕ್ಸ್ಟ್, ಐದನೆಯದು ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮನೋವಿಜ್ಞಾನ ಪ್ರಯೋಗಾಲಯ 1879ರಲ್ಲಿ ಜರ್ಮನಿಯ ಲಿಪ್ಚಿಗ್ ಎಂಬಲ್ಲಿ ವಿಲ್ ಹೇಲಮ್ ಊಂಟ್ ಅವರು ಆರಂಭಿಸ್ತಾರೆ. ಯಾರು? ವಿಲ್ ಹೇಲಮ್ ಊಂಟ್ ಅವರು. ಓಕೆ. ಈ ಒಂದು ವಿಧಾನದ ಪ್ರತಿಪಾದಕರು ಯಾರಂದರೆ ವಿಲ್ ಹೇಲಮ್ ಊಂಟ್ ಅವರು. ಸೊ ಇವರನ್ನು ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಆಧುನಿಕ ಮನೋವಿಜ್ಞಾನದ ಪಿತಾಮಹ. ಸೊ ಈ ಒಂದು ವಿಧಾನವು ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ವಿಧಾನವಾಗಿದೆ. ಈ ಒಂದು ವಿಧಾನವು ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ವಿಧಾನವಾಗಿದೆ. ಸೊ ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಯಾವೊಂದು ವಿಧಾನವನ್ನು ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ವಿಧಾನವಾಗಿದೆ ಅಂತ ಕೇಳಿದರೆ ಅದು ಯಾವುದು? ಪ್ರಾಯೋಗಿಕ ವಿಧಾನವಾಗಿದೆ. ಸೊ ನಾವು ಈಗಾಗಲೇ ವ್ಯಕ್ತಿನಿಷ್ಠ ನೋಡಿದ್ವಿ. ವ್ಯಕ್ತಿನಿಷ್ಠ ವಿಧಾನ ಯಾವುದರಲ್ಲಿ ಬರುತ್ತೆ ಅಂದರೆ ಅದು ಅವಲೋಕನ ವಿಧಾನದಲ್ಲಿ ಬರುತ್ತೆ. ಯಾವುದು? ಅಬ್ಸರ್ವೇಷನ್ ಮೆಥಡ್. ಬಟ್ ಇದು ವಸ್ತುನಿಷ್ಠ ಆಗಿದೆ. ಓಕೆ. ಸೊ ಇಲ್ಲಿ ಅದಕ್ಕೆ ರೀಸನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಈ ಒಂದು ವಿಧಾನದಲ್ಲಿ ಪರೀಕ್ಷೆ ಇರುತ್ತೆ, ಸತ್ಯಾಸತ್ಯತೆ ಇರುತ್ತೆ, ಪರಿಶೀಲನೆ ಇರುತ್ತೆ, ಹಾಗೂ ಪ್ರಯೋಗವನ್ನು ನಾವು ನೋಡ್ಬೋದು. ಸೊ ಆದ ಕಾರಣ ಇದು ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ವಿಧಾನ ಅಂತ ಹೇಳ್ಬೋದಾಗಿದೆ. ಈ ಒಂದು ವಿಧಾನದಲ್ಲಿ ನಾವು 2 ಗುಂಪುಗಳನ್ನು ನೋಡ್ಬೋದು. ಮೊದಲನೆಯದು ಪ್ರಾಯೋಗಿಕ ಗುಂಪು, ಎರಡನೆಯದು ನಿಯಂತ್ರಿತ ಗುಂಪು. ನಿಯಂತ್ರಿತ ಗುಂಪು ಅಂದರೆ ಮಗುವಿಗೆ ಬಹುಮಾನ ನೀಡಿದರೆ ಶಿಸ್ತು ಉಂಟಾಗುತ್ತದೆ. ಮಗುವಿಗೆ ನಾವು ಬಹುಮಾನವನ್ನು ನೀಡಿದರೆ ಮಗುವಿನಲ್ಲಿ ಶಿಸ್ತನ್ನು ಉಂಟು ಮಾಡುವುದು ಹಾಗೂ ಶೈಕ್ಷಣಿಕ ಸಾಧನೆ ಮಾಡಲಿಕ್ಕೆ ನಾವು ಪ್ರೇರೇಪಿಸ್ಬೋದು. ಓಕೆ. ಈ ಒಂದು ವಿಧಾನದಲ್ಲಿ ನಾವು ಚರಾಂಶಗಳನ್ನು ನೋಡ್ಬೋದು. ಸೊ ಮೊದಲನೆಯದು ಸ್ವತಂತ್ರ ಚರಾಂಶ. ಇದರಲ್ಲಿ ನಾವು ಬಹುಮಾನ ಮತ್ತು ಶಿಕ್ಷೆಯನ್ನು ಕಾಣ್ಬೋದು. ಪರತಂತ್ರದಲ್ಲಿ ನಾವು ಶಿಸ್ತನ್ನು ಕಾಣ್ಬೋದು. ಅಸಂಗತದಲ್ಲಿ ನಾವು ವಯಸ್ಸು, ಲಿಂಗ ಮತ್ತು ಬುದ್ಧಿಶಕ್ತಿಯನ್ನು ಕಾಣ್ಬೋದು. ಓಕೆ. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಓಕೆ. ಪ್ರಾಯೋಗಿಕ ವಿಧಾನದಲ್ಲಿ ಕಂಡುಬರುವ 3 ಚರಾಂಶಗಳು ಯಾವಂತ ಕೇಳಿದರೆ ಸ್ವತಂತ್ರ, ಪರತಂತ್ರ, ಅಸಂಗತ ಆಗಿದೆ. ಓಕೆ. ಇನ್ನು ಕೊನೆಯ ವಿಧಾನ ಯಾವುದಂದರೆ ಸಮೀಕ್ಷಣ ವಿಧಾನ. ಸಮೀಕ್ಷಣ ವಿಧಾನ ಅಂದರೆ
ನೇರವಾಗಿ ಮಾಹಿತಿಗಳನ್ನು ಸನ್ನಿವೇಶ ಅಥವಾ ಸ್ಥಳಕ್ಕೆ ಹೋಗಿ ಪಡೆಯುವುದೇ ಸಮೀಕ್ಷಾ ವಿಧಾನ ಆಗಿದೆ. ಓಕೆ, ಅಂದರೆ ಇಲ್ಲಿ ನೇರವಾಗಿ ಮಾಹಿತಿಗಳನ್ನು ನಾವು ಆ ಒಂದು ಸ್ಥಳಕ್ಕೆ ಹೋಗಿ, ಸನ್ನಿವೇಶಕ್ಕೆ ಹೋಗಿ, ಸ್ಥಳಕ್ಕೆ ಹೋಗಿ ಪಡೆಯುವ ಒಂದು ಮಾಹಿತಿಯನ್ನು ನಾವು ಏನಂತ ಕರಿತೀವಿ? ಸಮೀಕ್ಷಣಾ ವಿಧಾನ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ಮನೋವಿಜ್ಞಾನದ ಶಾಖೆಗಳು. ಓಕೆ, ಯಾವ ಮನೋವಿಜ್ಞಾನದ ಶಾಖೆಗಳಂತ ನೋಡೋದಾದರೆ ಮೊದಲಿಗೆ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ವಿಭೇದನಾತ್ಮಕ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪರಾಧ ಮನೋವಿಜ್ಞಾನ, ಸೊ ಕೊನೆಯದಾಗಿ ವಿಕಾಸಾತ್ಮಕ ಮನೋವಿಜ್ಞಾನ. ಓಕೆ, ಸೊ ಈ ಒಂದು ಶಾಖೆಗಳಲ್ಲಿ ನಮಗೆ ಅತ್ಯಂತ ಪ್ರಮುಖವಾದದ್ದು ಹೌದಾ, ಇಂಪಾರ್ಟೆಂಟ್ ಯಾವುದು ಅಂದರೆ ಅದು ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನವು ಇದು ಅನ್ವಯಿಕ ಶಾಖೆಯಾಗಿದೆ. ಓಕೆ, ಯಾವುದಿದು? ಅನ್ವಯಿಕ ಶಾಖೆಯಾಗಿದೆ. ಓಕೆ, ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಮನೋವಿಜ್ಞಾನದ ಸಿದ್ಧಾಂತಗಳನ್ನು, ತತ್ವಗಳು, ನಿಯಮಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಸಿಕೊಳ್ಳುವುದೇ ಶೈಕ್ಷಣಿಕ ಮನೋವಿಜ್ಞಾನ ಆಗಿದೆ. ಸೊ ಇಲ್ಲಿ ಏನು ಮಾಡುತ್ತೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸಿದ್ಧಾಂತಗಳೇನಿದ್ದಾವೆ, ತತ್ವಗಳೇನಿದ್ದಾವೆ, ನಿಯಮಗಳೇನಿದ್ದಾವೆ ಅವುಗಳನ್ನು ಏನು ಮಾಡುತ್ತೆ? ಶಿಕ್ಷಣ ಕ್ಷೇತ್ರಗಳಿಗೆ ಏನು ಮಾಡುತ್ತೆ? ಅಳವಡಿಸಿಕೊಳ್ಳುತ್ತೆ. ಸೊ ಈ ಒಂದು ವಿಧಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಬೆಳವಣಿಗೆ ಮತ್ತು ವಿಕಾಸ. ಈ ಒಂದು ಟಾಪಿಕ್ ಮೇಲೆ ಸುಮಾರು ಪ್ರಶ್ನೆಗಳನ್ನು ಈಗಾಗಲೇ ಕೇಳಿದ್ದಾರೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬೆಳವಣಿಗೆ ಮತ್ತು ವಿಕಾಸ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಹಾಗಂದರೆ ಜೀವಿಗಳ ಜೀವಿತಾವಧಿಯಲ್ಲಿ ಆಗುವ ಬದಲಾವಣೆಯನ್ನು ಬೆಳವಣಿಗೆ ಮತ್ತು ವಿಕಾಸ ಅಂತ ಕರಿತೀವಿ. ಜೀವಿಗಳ ಜೀವಿತಾವಧಿಯಲ್ಲಾಗುವ ಬದಲಾವಣೆಯನ್ನು ಬೆಳವಣಿಗೆ ಮತ್ತು ವಿಕಾಸ ಅಂತ ಕರಿತೀವಿ. ಓಕೆ, ಸೊ ಮೊದಲಿಗೆ ಬೆಳವಣಿಗೆ ಅಂದರೆ ಗ್ರೌತ್. ಜೀವಿಯಲ್ಲಿ ವೀಕ್ಷಿಸಬಲ್ಲ, ಅಳತೆ ಮಾಡಬಲ್ಲ ಹಾಗೂ ಪರಿಮಾಣಾತ್ಮಕ ಕೋಶ ವಿಭಜನೆಯನ್ನು ಬೆಳವಣಿಗೆ ಅಂತ ಕರಿತೀವಿ. ಇನ್ನು ವಿಕಾಸ ಅಂದರೆ ಡೆವಲಪ್ಮೆಂಟ್. ಸೊ ವಿಕಾಸ ಅಂದರೆ ಇಲ್ಲಿ ನೋಡ್ರಿ, ವ್ಯಕ್ತಿಯ ಆಂತರಿಕ ಅಂಶಗಳಾದ ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ನೈತಿಕ ಕ್ಷೇತ್ರಗಳಲ್ಲಿ ಉಂಟಾದ ಗುಣಾತ್ಮಕ ಬದಲಾವಣೆಯನ್ನು ವಿಕಾಸ ಅಂತ ಕರಿತೀವಿ. ಓಕೆ, ಸೊ ಬೆಳವಣಿಗೆ ಅನ್ನೋದು ಫಿಸಿಕಲಿ, ವಿಕಾಸ ಅನ್ನೋದು ಮೆಂಟಲಿ. ಓಕೆ, ಸೊ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಡಿಫ್ರೆನ್ಸ್ ಏನಿದ್ದಾವೆ ಅನ್ನೋದನ್ನು ನೋಡೋಣ. ಓಕೆ, ಮೊದಲಿಗೆ ಬೆಳವಣಿಗೆ ಭೌತಿಕ ಅಥವಾ ದೈಹಿಕ ಬದಲಾವಣೆ ಆಗಿದೆ. ಸೊ ಬೆಳವಣಿಗೆ ಭೌತಿಕ ಅಥವಾ ದೈಹಿಕ ಬದಲಾವಣೆ ಆಗಿದೆ. ವಿಕಾಸ ಅನ್ನುವುದು ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಬದಲಾವಣೆ ಆಗಿದೆ. ಇನ್ನು ಬೆಳವಣಿಗೆ ಪರಿಮಾಣಾತ್ಮಕವಾದದ್ದು, ಓಕೆ, ಕ್ವಾಂಟಿಟೇಟಿವ್. ಇನ್ನು ವಿಕಾಸ ಗುಣಾತ್ಮಕವಾದದ್ದು, ಕ್ವಾಲಿಟೇಟಿವ್. ಸೊ ಬೆಳವಣಿಗೆಯನ್ನು ನಾವು ವೀಕ್ಷಿಸಬಹುದು, ಆದರೆ ವಿಕಾಸವನ್ನು ನಾವು ವೀಕ್ಷಿಸಲಾಗುವುದಿಲ್ಲ. ಓಕೆ, ಇನ್ನು ಬೆಳವಣಿಗೆಯನ್ನು ನಾವು ಸುಲಭ ಮಾಪನ ಮಾಡ್ಬೋದು, ಆದರೆ ವಿಕಾಸವನ್ನು ನಾವು ಸುಲಭವಾಗಿ ಮಾಪನ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ರೀಸನ್ನು ಅದು ನೇರವಾಗಿ ಗೋಚರಿಸುವುದಿಲ್ಲ. ಓಕೆ, ಬೆಳವಣಿಗೆಯನ್ನು ನಾವು ಅಂಕಿ ಸಂಖ್ಯೆಯಲ್ಲಿ ಅಳಿಬೋದು, ಆದರೆ ವಿಕಾಸವನ್ನು ಅಳೆಯಲು ಸಾಧ್ಯವಿಲ್ಲ. ನೆಕ್ಸ್ಟ್, ಕೋಶ ವಿಭಜನೆಯಿಂದ ಬದಲಾವಣೆಯನ್ನು ಕಾಣ್ಬೋದು ಇಲ್ಲಿ ಬೆಳವಣಿಗೆಯಲ್ಲಿ. ಓಕೆ, ಆ್ಯಂಡ್ ವಿಕಾಸ ಅನ್ನುವುದು ಅನುಭವ ಅಥವಾ ಕಲಿಕೆಯಿಂದ ಬದಲಾವಣೆಯನ್ನು ಕಾಣ್ತೀವಿ ಇಲ್ಲಿ ವಿಕಾಸದಲ್ಲಿ. ಸೊ ಬೆಳವಣಿಗೆ ಒಂದು ಹಂತದಲ್ಲಿ ಏನಾಗುತ್ತೆ, ಅದು ನಿಂತು ಹೋಗುತ್ತೆ ಬದಲಾವಣೆ. ಓಕೆ, ಬಟ್ ವಿಕಾಸ ಅನ್ನುವುದು ನಿರಂತರ ಪ್ರಕ್ರಿಯೆ ಆಗಿದೆ. ಓಕೆ, ನೆಕ್ಸ್ಟ್, ಬೆಳವಣಿಗೆ ಇದು ವಿಕಾಸದ ಒಂದು ಭಾಗ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ. ಓಕೆ, ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡಿದೆ. ಓಕೆ, ಬೆಳವಣಿಗೆ ಮತ್ತು ವಿಕಾಸದ ಸಂಬಂಧ ನೋಡ್ರಿ. ಬೆಳವಣಿಗೆ ಮತ್ತು ವಿಕಾಸದ ಸಂಬಂಧ ಹೇಗಿರುತ್ತೆ ಅಂದರೆ ಒಂದಕ್ಕೊಂದು ಪೂರಕವಾಗಿವೆ, ಅಂತರ್ ಸಂಬಂಧ ಹೊಂದಿದೆ. ಬೆಳವಣಿಗೆ ವಿಕಾಸದ ಒಂದು ಭಾಗ ಆಗಿರುತ್ತೆ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡ್ರಿ, ವ್ಯಕ್ತಿಯು ಬೆಳವಣಿಗೆಯಲ್ಲಿ ಪರಿಪೂರ್ಣನಾದರೆ ಮಾತ್ರ ವಿಕಾಸದಲ್ಲೂ ಪರಿಪೂರ್ಣನಾಗಿರ್ತಾನೆ. ವ್ಯಕ್ತಿ ಬೆಳವಣಿಗೆಯಲ್ಲಿ ಪರಿಪೂರ್ಣನಾದರೆ ಮಾತ್ರ ವಿಕಾಸದಲ್ಲೂ ಕೂಡ ಏನಾಗಿರ್ತಾನೆ, ಪರಿಪೂರ್ಣನಾಗಿರ್ತಾನೆ. ಸೊ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ, ಮೆದುಳು ಬೆಳವಣಿಗೆ. ಸೊ ಮೆದುಳು ಸರಿಯಾಗಿ ಬೆಳವಣಿಗೆ ಆದರೆ ಮಾತ್ರ ಆಲೋಚನೆ, ಬುದ್ಧಿಶಕ್ತಿ ಏನಾಗುತ್ತೆ, ವಿಕಾಸವಾಗುತ್ತೆ. ಓಕೆ,
ಇಲ್ಲಿ ಮೆದುಳು ಸರಿಯಾಗಿ ಬೆಳವಣಿಗೆ ಆಗಬೇಕು. ಸೊ ತದನಂತರ ಆಲೋಚನೆ ಬುದ್ಧಿಶಕ್ತಿ ಏನಾಗುತ್ತೆ, ವಿಕಾಸ ಆಗುತ್ತೆ. ನೆಕ್ಸ್ಟ್, ಇನ್ನು ವಿಕಾಸದ ತತ್ವಗಳು. ಮೊದಲಿಗೆ ಪಕ್ವತೆ ಮತ್ತು ಕಲಿಕೆ. ಸೊ ವಿಕಾಸವು ಪಕ್ವತೆ ಮತ್ತು ಕಲಿಕೆ ತತ್ವವನ್ನು ಹೊಂದಿದೆ, ಮೆಚುರೇಷನ್ ಆ್ಯಂಡ್ ಲರ್ನಿಂಗ್. ಎರಡನೆಯದು ವಿಕಾಸವು ಕ್ರಮಬದ್ಧವಾದ ಬದಲಾವಣೆಯ ತತ್ವವನ್ನು ಹೊಂದಿದೆ. ಮೂರನೆಯದು ಲಿಂಗ ತಾರತಮ್ಯ ತತ್ವವನ್ನು ಹೊಂದಿದೆ. ನಾಲ್ಕನೆಯದು ಅನುವಂಶೀಯತೆ ಮತ್ತು ಪರಿಸರ ತತ್ವವನ್ನು ಹೊಂದಿದೆ. ಐದನೆಯದು ಕ್ರಮಬದ್ಧತೆ ತತ್ವ, ವೇಗದಲ್ಲಿ ವ್ಯತ್ಯಾಸ ತತ್ವ, ನಿರಂತರತೆ ತತ್ವವನ್ನು ಹೊಂದಿದೆ. ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎರಡು ತತ್ವಗಳು ವೆರಿ ಇಂಪಾರ್ಟೆಂಟ್. ಸೊ ಮೊದಲಿಗೆ ಸಫೆಲ್ ಕಾಡಲ್ ತತ್ವ. ಸಫೆಲ್ ಕಾಡಲ್ ತತ್ವ ಅಂದರೆ ಶಿರದಿಂದ ಪಾದವಿಕವಾಗಿ ಬೆಳತಕ್ಕಂಥದ್ದು. ಓಕೆ, ಶಿರದಿಂದ ಪಾದವಿಕವಾಗಿ ಬೆಳತಕ್ಕಂಥದ್ದು. ನೆಕ್ಸ್ಟ್, ಪ್ರಾಕ್ಸಿಮಾ ಡಿಸ್ಟಲ್ ತತ್ವ. ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಂದರೆ ಕೇಂದ್ರದಿಂದ ಪರದಿ ಕಡೆಗೆ ಬೆಳೆಯುವುದು. ಕೇಂದ್ರದಿಂದ ಪರದಿ ಕಡೆಗೆ ಬೆಳೆಯುವುದು. ಓಕೆ, ನೆಕ್ಸ್ಟ್, ಸಾರ್ವತ್ರಿಕವಾದ ತತ್ವವನ್ನು ಹೊಂದಿದೆ. ಇದು ನಮ್ಯವಾದದ್ದು ಆ್ಯಂಡ್ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡೆಗೆ ಇದು ಸಾಗುತ್ತದೆ. ಓಕೆ, ಸೊ ಕೊನೆಯದು ದ್ವಿಪಾರ್ಶ್ವತೆಯಿಂದ ಪಾರ್ಶ್ವತೆಯಡೆಗೆ ಸಾಗುತ್ತದೆ. ಓಕೆ, ಮಾನವ ವಿಕಾಸದ ಹಂತಗಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ಟಾಪಿಕ್ ಮೇಲೆ ಸುಮಾರು ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ. ಓಕೆ, ಇಲ್ಲಿ ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರು, ಯಾರು ಡಾಕ್ಟರ್ ಅರ್ನೆಸ್ಟ್ ಜೋನ್ಸ್ ಅವರು ಮಾನವ ವಿಕಾಸವನ್ನು ಹಂತಗಳಾಗಿ ಇಲ್ಲಿ ವಿಂಗಡಿಸಿದ್ದಾರೆ. ಎಷ್ಟು ಹಂತಗಳಂದರೆ 4 ಹಂತಗಳಾಗಿ. ಮೊದಲನೆಯದು ಯಾವುದಂದರೆ ಶೈಶವಾವಸ್ಥೆ, ಎರಡನೆಯದು ಬಾಲ್ಯಾವಸ್ಥೆ, ಮೂರನೆಯದು ತಾರುಣ್ಯಾವಸ್ಥೆ, ನಾಲ್ಕನೆಯದು ವಯಸ್ಕತನ ಹಂತ. ಸೊ ಇವುಗಳನ್ನು ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ಶೈಶವಾವಸ್ಥೆ ಅವಧಿ, ಇನ್ಫ್ಯಾನ್ಸಿ ಸ್ಟೇಜ್, 0 to 2 years. ಶೈಶವಾವಸ್ಥೆಯು ಹುಟ್ಟಿನಿಂದ 2 ವರ್ಷದವರೆಗಿನ ಅವಧಿ ಆಗಿದೆ. ಓಕೆ, 0 to 2 years. ಇಲ್ಲಿ ನೋಡ್ರಿ, ಜೀನ್ ಪಿಯಾಜೆ ಅವರು ಈ ಒಂದು ಅವಧಿಯನ್ನು ಸಂವೇದನಾ ಗತಿ ಹಂತ ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಸಂವೇದನಾ ಗತಿ ಹಂತ. ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಜೀನ್ ಪಿಯಾಜೆ ಅವರು ಈ ಒಂದು ಅವಧಿಯನ್ನು ಸಂವೇದನಾ ಗತಿ ಅಂತ ಕರೆದಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಶೈಶವಾವಸ್ಥೆ ಅವಧಿ ಆಗಿದೆ. ಓಕೆ, ನೋಡ್ರಿ, ಈ ಒಂದು ಹಂತದಲ್ಲಿ ದೂರದ ಕಲ್ಪನೆ ಸ್ವಲ್ಪ ಮಟ್ಟಿಗೆ ಮೂಡಿರುತ್ತದೆ. ತೂಕ ಸಮಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮೂಡಿರುತ್ತದೆ. ಈ ಹಂತದಲ್ಲಿ ಮಗುವು ಸೌಂದರ್ಯವನ್ನು ಚೆನ್ನಾಗಿದೆ, ಚೆನ್ನಾಗಿಲ್ಲ ಎಂಬುದರ ಆಧಾರದ ಮೇಲೆ ವರ್ಗೀಕರಿಸುತ್ತದೆ. ಯಾವುದು? ಮಗು. ಓಕೆ, ಈ ಒಂದು ಅವಧಿಯನ್ನು ಅಹಂ ಕೇಂದ್ರೀಕೃತ ಕಾಲ ಅಂತ ಕರೀತಾರೆ. ಏನಂತ ಕರೀತಾರೆ? ಅಹಂ ಕೇಂದ್ರೀಕೃತ ಕಾಲ ಅಂತ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಈ ಕೆಳಗಿನ ಯಾವ ಅವಧಿಯನ್ನು ಅಹಂ ಕೇಂದ್ರೀಕೃತ ಕಾಲ ಅಂತ ಕರೀತಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಶೈಶವಾವಸ್ಥೆ ಅವಧಿಯಾಗಿದೆ. ಈ ಒಂದು ಅವಧಿಯಲ್ಲಿ ಮಗುವಿನಲ್ಲಿ ಆಗ್ತಕ್ಕಂಥ ದೈಹಿಕ ಬದಲಾವಣೆಗಳು, ಬೌದ್ಧಿಕ ಬದಲಾವಣೆಗಳು, ಭಾವನಾತ್ಮಕ ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು. ಸೊ ಇವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ದೈಹಿಕ ಬದಲಾವಣೆ. ಸೊ ಇಲ್ಲಿ ಮಗುವು 14 ಅಂಗುಲ ಎತ್ತರವಾಗಿ ಬೆಳೆಯುತ್ತದೆ. ಓಕೆ, ತಲೆಬುರುಡಿಯ ಮೂಳೆಗಳು ಏನಾಗ್ತವೆ? ಗಟ್ಟಿ ಆಗ್ತವೆ. ಉಸಿರಾಟದ ವೇಗ ಏನಿರುತ್ತೆ? ಜಾಸ್ತಿ ಆಗುತ್ತೆ. ಮೆದುಳಿನ ಗಾತ್ರ ಏನಿರುತ್ತೆ? ವಯಸ್ಕರ ಗಾತ್ರದ 1/4 ಭಾಗದಷ್ಟು ಇರ್ತದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬೌದ್ಧಿಕ ಬದಲಾವಣೆಗಳು ಯಾವಿದ್ದಾವೆ ನೋಡ್ರಿ. ಮೊದಲಿಗೆ ಭಾಷಾಭಿವೃದ್ಧಿ ಆಗುತ್ತೆ. ಇಲ್ಲಿ ಮಗುವಿನಲ್ಲಿ ಭಾಷಾಭಿವೃದ್ಧಿ ಆಗುತ್ತೆ. ಮಗು ತೊದಲು ನುಡಿಯನ್ನು ಕಲಿಯುತ್ತದೆ. ನೆಕ್ಸ್ಟ್ ಸನ್ನೆ, ವೀಕ್ಷಣೆ, ಕುತೂಹಲ, ಅನುಕರಣೆಯನ್ನು ಇಲ್ಲಿ ಮಾಡ್ತಾ ಹೋಗ್ತದೆ. ಓಕೆ, ಸೊ ಇವುಗಳನ್ನು ನೀಟಾಗಿ ನೋಡ್ಕೋರಿ. ನೆಕ್ಸ್ಟ್ ಭಾವನಾತ್ಮಕ ಬದಲಾವಣೆಗಳೇನಿದಾವೆ ಅಂದರೆ ಇಲ್ಲಿ ಮಗು ಅಳುವುದು, ಕಿರುಚುವುದು, ಓಡುವುದನ್ನು ನಾವು ಕಾಣ್ಬೋದಾಗಿದೆ. ಓಕೆ, ಇನ್ನು ಕೊನೆಯದಾಗಿ ಸಾಮಾಜಿಕ ಬದಲಾವಣೆ. ಸೊ ಸಾಮಾಜಿಕ ಬದಲಾವಣೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಅಹಂ ಕೇಂದ್ರೀಕೃತವಾದದ್ದು. ಸೊ ಈಗೋ ಸೆಂಟ್ರೆಡ್. ನೆಕ್ಸ್ಟ್ ಎರಡನೇ ಹಂತ ಬಾಲ್ಯಾವಸ್ಥೆ, 2 to 12 years. ವ್ಯಕ್ತಿಯ ಜೀವನದ ಎರಡನೇ ಹಂತ ಬಂದರೆ ಅದು ಬಾಲ್ಯಾವಸ್ಥೆ ಆಗಿದೆ. ಈ ಅವಧಿಯು ಜೀವನದ ತಳಹದಿಯಾಗಿದೆ. ಯಾವುದು? ಬಾಲ್ಯಾವಸ್ಥೆ. ಈ ಅವಧಿಯನ್ನು ಶಾಲಾವಧಿ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆನೇ ಕೇಳಬಹುದು, ಈ ಕೆಳಗಿನ ಯಾವ ಅವಧಿಯನ್ನು ಶಾಲಾವಧಿ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಾಲ್ಯಾವಸ್ಥೆ. ಓಕೆ, ಸೊ ಇಲ್ಲಿ ನಾವು ಬಾಲ್ಯಾವಸ್ಥೆಯನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಓಕೆ, ಮೊದಲನೆಯದು ಪೂರ್ವ ಬಾಲ್ಯಾವಸ್ಥೆ, 2 to 6 years. ನೆಕ್ಸ್ಟ್ ಎರಡನೆಯದು ಉತ್ತರ ಬಾಲ್ಯಾವಸ್ಥೆ,
6 to 12 ಇಯರ್ಸ್. ಸೊ ಇವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಪೂರ್ವ ಬಾಲ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ 2 ವರ್ಷದಿಂದ 6 ವರ್ಷದವರೆಗಿನ ಹಂತವನ್ನು ಏನಂತ ಕರಿತೀವಿ? ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಓಕೆ, ಈ ಒಂದು ಹಂತದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ದೈಹಿಕ ಬದಲಾವಣೆಗಳು. ಸೊ ಮಗುವು 3 ಅಂಗುಲದಷ್ಟು ವಾರ್ಷಿಕವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಓಕೆ, ನೆಕ್ಸ್ಟ್ ವಾರ್ಷಿಕವಾಗಿ 7 kgಯಷ್ಟು ತೂಕವನ್ನು ಹೊಂದುತ್ತೆ. ನೆಕ್ಸ್ಟ್ ಲಿಂಗ ತಾರತಮ್ಯವನ್ನು ತಿಳಿದಿರುವುದಿಲ್ಲ. ಈ ಒಂದು ಹಂತದಲ್ಲಿ ಮಗುವಿಗೆ ಲಿಂಗ ತಾರತಮ್ಯದ ಬಗ್ಗೆ ತಿಳುವಳಿಕೆ ಹೊಂದಿರುವುದಿಲ್ಲ. ಓಕೆ, ಇನ್ನು ಮಾನಸಿಕ ಅಥವಾ ಬೌದ್ಧಿಕ ಬದಲಾವಣೆ. ಸೊ ಇಲ್ಲಿ ಮೊದಲಿಗೆ ನೋಡ್ರಿ, ಚಿಕ್ಕ ಉಪಕರಣಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮಗು. ಸೊ ಯಾವ ಹಂತದಲ್ಲಿ? ಪೂರ್ವ ಬಾಲಾವಸ್ಥೆ ಹಂತದಲ್ಲಿ. ನೆಕ್ಸ್ಟ್ ತೂಕ, ಸಂಖ್ಯೆ, ಲಿಂಗ ಸಾವುಗಳ ಪರಿಕಲ್ಪನೆ ಬೆಳೆದಿರುತ್ತದೆ. ಓಕೆ, ಸೊ ಈ ಒಂದು ಹಂತವನ್ನು ಕಾರ್ಯಪೂರ್ವ ಹಂತ ಕರೀತಾರೆ. ಏನಂತ ಕರೀತಾರೆ? ಕಾರ್ಯಪೂರ್ವ ಹಂತ ಅಂತ ಕರೀತಾರೆ. ಸೊ ಇದ್ರ ಮೇಲೆ ಪ್ರಶ್ನೆನೇ ಕೇಳ್ಬೋದು. ಈ ಕೆಳಗಿನ ಯಾವ ಹಂತವನ್ನು ಕಾರ್ಯಪೂರ್ವ ಹಂತ ಅಂತ ಕರೀತಾರೆ ಅಂತಂದರೆ ಅದು ಸರಿಯಾದ ಉತ್ತರ ಪೂರ್ವ ಬಾಲ್ಯಾವಸ್ಥೆ. ಓಕೆ, ಸೊ ಈ ಒಂದು ಹಂತದಲ್ಲಿ ಮಗುವು ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತದೆ. ಯಾವ ಹಂತದಲ್ಲಿ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಓಕೆ, ಇದನ್ನು ನೀಟಾಗಿ ನೋಡ್ಕೊರಿ. ಓಕೆ, ನೆಕ್ಸ್ಟ್ ಇನ್ನು ಸಾಮಾಜಿಕ ಬದಲಾವಣೆಗಳು. ಈ ಒಂದು ಹಂತವನ್ನು ಅಥವಾ ಕಾಲವನ್ನು, ಈ ಒಂದು ಅವಧಿಯನ್ನು ಕೂಟಪೂರ್ವ ಕಾಲ ಅಂತ ಕರೀತಾರೆ. ಸೊ ಅದಕ್ಕೆ ರೀಸನ್ನು ಇಲ್ಲಿ ಮಕ್ಕಳು 1 ರಿಂದ 2 ಸ್ನೇಹಿತರನ್ನು ಹೊಂದಿರ್ತಾರೆ. ಆದ ಕಾರಣ ಈ ಒಂದು ಅವಧಿಯನ್ನು ಕೂಟಪೂರ್ವ ಕಾಲ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಈ ಕೆಳಗಿನ ಯಾವ ಅವಧಿಯನ್ನು ಕೂಟಪೂರ್ವ ಕಾಲ ಅಂತ ಕರೀತಾರೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಪೂರ್ವ ಬಾಲ್ಯಾವಸ್ಥೆ ಆಗಿದೆ. ಓಕೆ, ಈ ಒಂದು ಹಂತವನ್ನು ಅನುಕರಣೆ ಹಂತ ಅಂತಲೂ ಕೂಡ ಕರೀತಾರೆ. ಸೊ ಇವೆರಡು ಪಾಯಿಂಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಉತ್ತರ ಬಾಲ್ಯಾವಸ್ಥೆ. ಉತ್ತರ ಬಾಲ್ಯಾವಸ್ಥೆ 6 ರಿಂದ 12 ವರ್ಷದವರೆಗಿನ ಅವಧಿಯನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಕರೀತಾರೆ. ಈ ಒಂದು ಅವಧಿಯಲ್ಲಿ ಆಗ್ತಕ್ಕಂಥ ದೈಹಿಕ ಬದಲಾವಣೆಗಳೆಂದರೆ ಬಾಲಕಿಯು ಬಾಲಕರಿಗಿಂತ ಹೆಚ್ಚು ಎತ್ತರವಾಗಿ ಕಾಣಿಸ್ತಾರೆ. ಬಾಲಕಿಯು ಬಾಲಕರಿಗಿಂತ ಹೆಚ್ಚು ಎತ್ತರವಾಗಿ ಕಾಣಿಸ್ತಾರೆ. ಆ್ಯಂಡ್ ದೈಹಿಕ ಬೆಳವಣಿಗೆ ನಿಧಾನವಾಗಿರುತ್ತದೆ. ಈ ಒಂದು ಹಂತದಲ್ಲಿ ದೈಹಿಕ ಬೆಳವಣಿಗೆ ಏನಾಗಿರುತ್ತೆ? ನಿಧಾನವಾಗಿರುತ್ತದೆ. 28 ಹಲ್ಲುಗಳು ಮೂಡಿ ಬರುತ್ತದೆ. ಈ ಒಂದು ಅವಧಿಯಲ್ಲಿ ಮಗುವಿನಲ್ಲಿ 28 ಹಲ್ಲುಗಳು ಮೂಡಿ ಬರುತ್ತವೆ. ಇನ್ನು ಮಾನಸಿಕ ಬದಲಾವಣೆ. ಈ ಒಂದು ಅವಧಿಯಲ್ಲಿ ಆಗ್ತಕ್ಕಂಥ ಮಾನಸಿಕ ಬದಲಾವಣೆಗಳೆಂದರೆ ಭಾಷಾ ಕಲಿಕೆ ಏನಿರುತ್ತೆ ವೇಗದಲ್ಲಿ ಸಾಗುತ್ತದೆ. ಈ ಒಂದು ಹಂತದಲ್ಲಿ ಭಾಷಾ ಕಲಿಕೆ ವೇಗದಲ್ಲಿ ಸಾಗುತ್ತದೆ. ಸ್ನೇಹಿತರಿಂದ ಪ್ರಶ್ನೆಗಳಿಗೆ ಉತ್ತರ ಪಡೆಯುತ್ತಾರೆ. ಈ ಒಂದು ಹಂತದಲ್ಲಿ ಮಕ್ಕಳು ಸ್ನೇಹಿತರಿಂದ ಏನು ಮಾಡ್ತಾರೆ? ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಸಂಕೇತಗಳು, ಕಾಲ ಮತ್ತು ಅಳತೆಯ ಬಗ್ಗೆ ಪರಿಕಲ್ಪನೆ ಬೆಳೆದು ಬರುತ್ತದೆ. ಯಾವ ಒಂದು ಹಂತದಲ್ಲಿ? ಉತ್ತರ ಬಾಲ್ಯಾವಸ್ಥೆ ಹಂತದಲ್ಲಿ. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂಕೇತಗಳು, ಕಾಲ ಮತ್ತು ಅಳತೆಯ ಬಗ್ಗೆ ಈ ಕೆಳಗಿನ ಯಾವ ಹಂತದಲ್ಲಿ ಪರಿಕಲ್ಪನೆ ಬೆಳೆಯುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಉತ್ತರ ಬಾಲ್ಯಾವಸ್ಥೆ ಆಗಿದೆ. ಓಕೆ, ಈ ಒಂದು ಹಂತವನ್ನು ಮೂರ್ತ ಕಾರ್ಯಗಳ ಹಂತ ಅಂತ ಕರೀತಾರೆ. ಏನಂತ ಕರೀತಾರೆ? ಮೂರ್ತ ಕಾರ್ಯಗಳ ಹಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆನಂದ, ವಾತ್ಸಲ್ಯ, ಉತ್ಸುಕತೆ, ನೋವು ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಯಾರು? ಮಗು. ಓಕೆ, ಸೊ ಕಾಮ ಪ್ರವೃತ್ತಿಯು ಸೂಕ್ತವಾಗಿರುತ್ತದೆ ಈ ಒಂದು ಹಂತದಲ್ಲಿ. ನೆಕ್ಸ್ಟ್ ಭಾವನಾತ್ಮಕ ಬದಲಾವಣೆ. ಸೊ ಭಾವನಾತ್ಮಕ ಬದಲಾವಣೆಗಳು ಯಾವಂದರೆ ಭಾಷೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಯಾರು? ಮಕ್ಕಳು. ಓಕೆ, ಸೊ ಮಗು ಭಾಷೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆ. ಸೊ ಈ ಒಂದು ಅವಧಿಯನ್ನು ಏನಂತ ಕರೀತಾರೆ? ಕೂಟಕಾಲ ಅಂತ ಕರೀತಾರೆ. ಯಾವ ಒಂದು ಅವಧಿ? ಉತ್ತರ ಬಾಲ್ಯಾವಸ್ಥೆ ಅವಧಿಯನ್ನು. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಅಗೇನ್, ಈ ಕೆಳಗಿನ ಯಾವ ಅವಧಿಯನ್ನು ಕೂಟಕಾಲ ಅಂತ ಕರೀತಾರೆ ಅಂದರೆ ಅದು ಉತ್ತರ ಬಾಲ್ಯಾವಸ್ಥೆ. ಅದಕ್ಕೆ ರೀಸನ್ ಏನಂದರೆ ಇಲ್ಲಿ ಮಕ್ಕಳು 5 ರಿಂದ 6 ಸ್ನೇಹಿತರನ್ನು ಹೊಂದಿರ್ತಾರೆ. ಓಕೆ, ನೆಕ್ಸ್ಟ್ ಸಮಾಜ ಜೀವಿಯಾಗಿ ಬದುಕಲು ಪ್ರಯತ್ನ ಪಡಿಸುತ್ತದೆ. ಸೊ ಇಲ್ಲಿ ಮಗು ಸಮಾಜ ಜೀವಿಯಾಗಿ ಬದುಕಲು ಪ್ರಯತ್ನವನ್ನು ಪಡುತ್ತದೆ. ಓಕೆ, ಗುಂಪು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾನೆ. ಯಾರು? ಮಗು. 3ನೇ ಹಂತ ತಾರುಣ್ಯಾವಸ್ಥೆ ಹಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 13 ರಿಂದ 19 ವರ್ಷದವರೆಗಿನ ಅವಧಿಯಾಗಿದೆ. ಓಕೆ, ಸೊ ಇನ್ ಇಂಗ್ಲೀಷ್ ಇದನ್ನೇನಂತ ಕರಿತೀವಿ ಅಂದರೆ ಅಡೋಲಸೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಡೋಲಸೆನ್ಸ್. ಈ ಒಂದು ಅಡೋಲಸೆನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ
ಅಡೋಲಸ್ಕೇರ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಅಡೋಲಸ್ಕೇರ್. ಓಕೆ, ಅಡೋಲಸ್ಕೇರ್ ಅಂದರೆ ಗ್ರೋ ಟು ಮೆಚ್ಯೂರಿಟಿ ಅಂತ ಅರ್ಥ. ಸೊ ಇನ್ ಕನ್ನಡ ನಾವೇನಂತ ಕರಿತೀವಿ ಅಂದರೆ ಪರಿಪಕ್ವತೆಯೆಡೆಗೆ ಸಾಗು ಅಂತ ಕರೀತಾರೆ. ಓಕೆ, ಪರಿಪಕ್ವತೆಯೆಡೆಗೆ ಸಾಗು. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಅಡೋಲಸ್ಕೇರ್ ಎಂದರೇನು ಅಂತ ಕೇಳಿದರೆ ಪರಿಪಕ್ವತೆಯೆಡೆಗೆ ಸಾಗು ಅಂತ ಅರ್ಥ. ವ್ಯಕ್ತಿಯ ಜೀವಿತಾವಧಿಯಲ್ಲಿ ಕಡಿಮೆ ಅವಧಿ ಹಂತವಾದರೂ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಲೈಂಗಿಕವಾಗಿ ಮಹತ್ತರ ಬದಲಾವಣೆಯನ್ನು ಕಾಣುವ ಕಾಲ ಆಗಿದೆ. ಯಾವುದು? ತಾರುಣ್ಯಾವಸ್ಥೆ. ಓಕೆ, ತಾರುಣ್ಯಾವಸ್ಥೆ ಅಂದರೆ ಪರಿಪಕ್ವತೆ ಎಡೆಗೆ ಸಾಗು ಅಂತ ಅರ್ಥ. ಏನು? ಪರಿಪಕ್ವತೆ ಎಡೆಗೆ ಸಾಗು ಅಂತ ಅರ್ಥ. ಓಕೆ, ಈ ಒಂದು ಹಂತದಲ್ಲಿ ಆಗ್ತಕ್ಕಂತಹ ದೈಹಿಕ, ಮಾನಸಿಕ, ಬೌದ್ಧಿಕ ಆಗಿರ್ಬೋದು, ಸಾಮಾಜಿಕವಾಗಿ ಬದಲಾವಣೆಗಳು ಏನಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಬದಲಾವಣೆಗಳ ಮೇಲೆ. ಅವುಗಳನ್ನು ನೀಟಾಗಿ ನೋಡ್ಕೊರಿ. ಓಕೆ, ಮೊದಲಿಗೆ ದೈಹಿಕ ಬದಲಾವಣೆಗಳು. ಈ ಒಂದು ಅವಧಿಯಲ್ಲಿ ಆಗ್ತಕ್ಕಂಥ ದೈಹಿಕ ಬದಲಾವಣೆಗಳು ಯಾವಂದರೆ, ಈ ಅವಧಿಯಲ್ಲಿ ಶರೀರ ಏನಾಗಿರುತ್ತೆ? ಗಟ್ಟಿಮುಟ್ಟಾಗಿರ್ತದೆ. ಆ್ಯಂಡ್ ಈ ಒಂದು ಹಂತವನ್ನು ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ. ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಈ ಕೆಳಗಿನ ಯಾವ ಅವಧಿಯನ್ನು ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ ಅಂದರೆ ಅದು ತಾರುಣ್ಯಾವಸ್ಥೆ ಆಗಿದೆ. ಓಕೆ, ಈ ಒಂದು ಹಂತದಲ್ಲಿ ಗಂಡಸರಲ್ಲಿ ಧ್ವನಿ ಹೊಡೆದು ಗಡಸು ಧ್ವನಿ ಪ್ರಾರಂಭವಾಗ್ತದೆ. ಓಕೆ, ಇಲ್ಲಿ ಬಾಲಕಿಯರಿಗಿಂತ ಎತ್ತರವಾಗ್ತಾ ಹೋಗ್ತಾನೆ. ಆ್ಯಂಡ್ ಈ ಒಂದು ಕಾಲವನ್ನು ಲೈಂಗಿಕ ಪಕ್ವತೆಯ ಕಾಲ ಅಂತ ಕರೀತಾರೆ, ಯಾಕಂದರೆ ಹಾರ್ಮೋನ್ಗಳ ಬೆಳವಣಿಗೆ ಆಗ್ತದೆ. ಓಕೆ, ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಈ ಕೆಳಗಿನ ಯಾವ ಕಾಲವನ್ನು ಲೈಂಗಿಕ ಪಕ್ವತೆಯ ಕಾಲ ಅಂತ ಕರೀತಾರೆ ಅಂದರೆ ಯಾವುದು? ತಾರುಣ್ಯಾವಸ್ಥೆ ಆಗಿದೆ. ಓಕೆ, ಇನ್ನು ಮಾನಸಿಕ ಬದಲಾವಣೆಗಳು. ಮೊದಲಿಗೆ ತಾರ್ಕಿಕವಾಗಿ ಚಿಂತನೆ ಮಾಡುವ ಹಾಗೂ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಸೊ ಈ ಒಂದು ಹಂತದಲ್ಲಿ ಮಗು ತಾರ್ಕಿಕವಾಗಿ ಚಿಂತನೆ ಮಾಡುವ ಹಾಗೂ ತೀರ್ಮಾನ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೆ. ಓಕೆ, ಇಲ್ಲಿ ಪ್ರಶ್ನೆನೇ ಕೇಳ್ಬೋದು, ಈ ಕೆಳಗಿನ ಯಾವ ಅವಧಿಯಲ್ಲಿ ಮಗುವು ತಾರ್ಕಿಕವಾಗಿ ಚಿಂತನೆ ಮಾಡುವ ಹಾಗೂ ತೀರ್ಮಾನ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೆ ಅಂದರೆ ಅದು ತಾರುಣ್ಯಾವಸ್ಥೆ ಆಗಿದೆ. ಓಕೆ, ಎರಡನೆಯದು ವಾದ ಪ್ರತಿವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಕಾಲಾವಧಿ ಆಗಿದೆ. ಈ ಒಂದು ಅವಧಿಯಲ್ಲಿ ಮಗು ವಾದ ಪ್ರತಿವಾದ ಅಭಿಪ್ರಾಯಗಳನ್ನು ಏನು ಮಾಡುತ್ತೆ? ವ್ಯಕ್ತಪಡಿಸುತ್ತೆ. ಸೊ ನೆಕ್ಸ್ಟ್ ತಪ್ಪು ಸರಿ ವಿಶ್ಲೇಷಣೆ ಮಾಡುತ್ತದೆ. ಯಾವುದು? ಮಗು. ನೆಕ್ಸ್ಟ್ ಮಾರ್ಗ ಮಧ್ಯದ ಕಾಲ ಎಂದು ಕರೆಯುತ್ತಾರೆ. ಈ ಅವಧಿಯನ್ನು ಮಾರ್ಗ ಮಧ್ಯದ ಕಾಲ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆನ ಕೇಳ್ಬೋದು, ಈ ಕೆಳಗಿನ ಯಾವ ಅವಧಿಯನ್ನು ಮಾರ್ಗ ಮಧ್ಯದ ಕಾಲ ಅಂತ ಕರೀತಾರೆ ಅಂದರೆ ಅದು ತಾರುಣ್ಯಾವಸ್ಥೆ ಆಗಿದೆ. ನೆಕ್ಸ್ಟ್ ಭಾವನಾತ್ಮಕ ಬದಲಾವಣೆ. ಈ ಒಂದು ಹಂತದಲ್ಲಿ ಆಗ್ತಕ್ಕಂಥ ಭಾವನಾತ್ಮಕ ಬದಲಾವಣೆಗಳು ಯಾವಂದರೆ, ಭಾವನೆಗಳನ್ನು ಅತಿರೇಕದಲ್ಲಿ ವ್ಯಕ್ತಪಡಿಸ್ತಾನೆ. ಯಾರು? ಮಗು. ಲೈಂಗಿಕ ಆಸಕ್ತಿ ಮೂಡುತ್ತದೆ ಈ ಒಂದು ಅವಧಿಯಲ್ಲಿ. ಓಕೆ, ವ್ಯಕ್ತಿ ಪೂಜೆ ಮಾಡಲು ಆರಂಭಿಸ್ತಾನೆ. ಯಾವುದ ಅವಧಿಯಲ್ಲಿ? ತಾರುಣ್ಯಾವಸ್ಥೆ ಅವಧಿಯಲ್ಲಿ. ಓಕೆ, ತನ್ನ ಆಸೆ ಆಕಾಂಕ್ಷೆಗಳನ್ನು ಹಗಲುಗನಸಿನ ರೂಪದಲ್ಲಿ ಕಾಣುತ್ತಾನೆ. ಯಾರು? ಮಗು. ಸೊ ಈ ಒಂದು ಹಂತವನ್ನು ಆತ್ಮಹತ್ಯೆಯ ಹಂತ ಅಂತ ಕರೀತಾರೆ. ಯಾವುದು? ತಾರುಣ್ಯಾವಸ್ಥೆ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆಗಳು. ಸಾಮಾಜಿಕ ಬದಲಾವಣೆಗಳಲ್ಲಿ ಮೊದಲಿಗೆ ನಾವು ನನ್ನನ್ನು ಎಲ್ಲರೂ ಗುರುತಿಸಬೇಕೆಂದು ಗುರುತಿಸುವಿಕೆ ಗುಣ ಬೆಳೆಯುತ್ತದೆ. ಮಗುವಿನಲ್ಲಿ ಗುರುತಿಸುವಿಕೆ ಗುಣ ಬೆಳೆಯುತ್ತದೆ. ಸ್ವತಂತ್ರ ಜೀವನ ಮಾಡಬೇಕೆಂಬ ಮನೋಭಾವ ಬೆಳೆಯುತ್ತದೆ. ಆ್ಯಂಡ್ ಈ ಹಂತದಲ್ಲಿ ಬಾಳ ಸಂಗಾತಿ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆ್ಯಂಡ್ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುತ್ತಾನೆ. ಸೊ ಇಲ್ಲಿ ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ಅವಧಿಯಲ್ಲಿ ಮಗು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುತ್ತದೆ ಅಂದರೆ ಅದು ತಾರುಣ್ಯಾವಸ್ಥೆ ಆಗಿದೆ. ಓಕೆ, ನೆಕ್ಸ್ಟ್ ಸಮಾಜ ಕೇಂದ್ರಿತ ಆಗಿರ್ಬೋದು. ನೆಕ್ಸ್ಟ್ ಗುಂಪುಗಾರಿಕೆ. ಇಲ್ಲಿ ಸಮಸ್ತ ವಯಸ್ಕರ ಜೊತೆ ಮಗು ತನ್ನ ಜೀವನವನ್ನು ನಡೆಸ್ತಾ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಸ್ವಾವಲಂಬನೆ ಜೀವನವನ್ನು ನಡೆಸ್ತಾನೆ. ಯಾರು? ಮಗು. ಸೊ ಈ ಒಂದು ಹಂತವನ್ನು ಗ್ಯಾಂಗೇಜ್ ಅಂತಲೂ ಕೂಡ ಕರೀತಾರೆ. ಯಾವುದು? ತಾರುಣ್ಯಾವಸ್ಥೆ ಹಂತವನ್ನು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.